Hello students, this video session ರಾಯಲ್ಟಿ ಅಕೌಂಟ್ಸ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಬ್ಲೀಸ್ ಬಗ್ಗೆ ನಾನು ಹೇಳಿಕೊಡ್ತಾ ಇದ್ದೇನೆ. ನಾವು ಇನ್ ಯುವರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಚಾಪ್ಟರ್ ರಾಯಲ್ಟಿ ಅಕೌಂಟ್ಸ್ ಏನು ಅನ್ನೋದನ್ನು ಅಲ್ಲಿ ತಿಳಿದುಕೊಂಡಿದ್ದೀರಿ. ಸೊ ಯು ನೋ ದ್ಯಾಟ್ ದೆರ್ ಆರ್ ಟೂ ಪಾರ್ಟೀಸ್ ಇನ್ ಯುವರ್ ರಾಯಲ್ಟಿ ಅಗ್ರಿಮೆಂಟ್, ದ ಲೆಸ್ಸರ್ ಆ್ಯಂಡ್ ದ ಲೆಸ್ಸಿ, ಆ್ಯಂಡ್ ಯು ನೋ ವಾಟ್ ಕೈಂಡ್ ಆಫ್ ಅಗ್ರಿಮೆಂಟ್ ದೇ ವಿಲ್ ಹ್ಯಾವ್, ಏನೆಲ್ಲ ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಬ್ಬರ ಏನೇ ಜವಾಬ್ದಾರಿ ಉಂಟು ಅನ್ನೋದನ್ನು ಆ ಫಸ್ಟ್ ಚಾಪ್ಟರಲ್ಲಿ ಸರಿಯಾಗಿ ತಿಳಿದುಕೊಂಡಿದ್ದೀರಿ. ನಾವು ಈ ಸೆಕೆಂಡ್ ಚಾಪ್ಟರ್ ಸಬ್ಲೀಸ್ ನೀವು ಅರ್ಥ ಮಾಡಬೇಕಾದ್ರೆ ಆ ಫಸ್ಟ್ ಚಾಪ್ಟರ್ನ ವಿಷಯಗಳನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡಲೇಬೇಕು. ಸೊ ಆ ರಾಯಲ್ಟಿ ಅಕೌಂಟ್ಸ್ ನೀವು ಫಸ್ಟ್ ಚಾಪ್ಟರಲ್ಲಿ ಈಗ ಕಲ್ತ್ಕೊಂಡದ್ದು ಮೇನ್ ಲೀಸ್. ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸಬ್ಲೀಸ್. ನಾವು ಇನ್ ದ ಸೆಕೆಂಡ್ ಚಾಪ್ಟರ್ ಯು ಹ್ಯಾವ್ ಸಬ್ಲೀಸ್. ನಾವು ವಾಟ್ ಈಸ್ ಸಬ್ಲೀಸ್? ಒಂದು ಮುಖ್ಯವಾದ ಡಿಫ್ರೆನ್ಸ್ ಏನು ಬರ್ತದೆ ಅಂದರೆ ಮೇನ್ ಲೀಸ್ ಮತ್ತು ಈಗ ಸಬ್ ಲೀಸ್ ನೋಡುವಾಗ, ಇನ್ ಯೋರ್ ಮೇನ್ ಲೀಸ್ ಯು ನೋ ದ್ಯಾಟ್ ದೆರ್ ಆರ್ ಟೂ ಪಾರ್ಟೀಸ್, ರೈಟ್? ಬಟ್ ಇನ್ ಯೋರ್ ಸಬ್ ಲೀಸ್ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಬರ್ತಾನೆ ರಾಯಲ್ಟಿ ಅಗ್ರಿಮೆಂಟಲ್ಲಿ. ಸೊ ಆ ಸಂದರ್ಭದಲ್ಲಿ ಅದನ್ನು ನಾವು ಸಬ್ ಲೀಸ್ ಅಂತ ಹೇಳ್ತೇವೆ. ಈಗ ನೀವು ಕೇಳ್ಬೋದು, ಯಾಕೆ ಇನ್ನೊಬ್ಬ ಆ ಅಗ್ರಿಮೆಂಟಿಗೆ ಬರ್ತಾನೆ, ಅವನ ಸ್ಥಾನ ಏನೇ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿ ಹ್ಯಾವ್ ಹಿಯರ್, ಸಿ there will be 3 parties, 3 ವ್ಯಕ್ತಿಗಳು ಬರಬಹುದು ಸಬ್ ಲೀಸಲ್ಲಿ, ಕೇವಲ ಇಬ್ಬರಲ್ಲ 3 ವ್ಯಕ್ತಿಗಳು. ಸೊ ಯು ನೋ ದ್ಯಾಟ್ ದ ಇಂಪಾರ್ಟೆಂಟ್ ಪರ್ಸನ್ ದೇರ್ ಇಸ್ ದ ಲ್ಯಾಂಡ್ ಲಾರ್ಡ್ ಭೂಮಿಯ ಮಾಲೀಕ ಇದ್ದಿರ್ಬೋದು, ತನ್ನಲ್ಲಿ ಯಾವ ಹಕ್ಕು ಉಂಟು ಅದನ್ನು ಇನ್ನೊಬ್ಬನಿಗೆ ಕೊಟ್ಟಿರ್ತಾನೆ, ತನ್ನ ಭೂಮಿಯನ್ನು ಬಳಸುವ ಹಕ್ಕನ್ನು ಇನ್ನೊಬ್ಬನಿಗೆ ಕೊಟ್ಟಿರ್ತಾನೆ. ಸೊ ವಿ ಹ್ಯಾವ್ ದಿಸ್ ಮೇನ್ ಲೀಸ್, ಮೇನ್ ಅಗ್ರಿಮೆಂಟ್ ಅಂತ ಇರ್ತದೆ. ಅದು ಯಾರ ನಡುವೆ ನಡೆಯುವುದಂದರೆ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಒರಿಜಿನಲ್ ಲೆಸ್ಸಿ. ಸೊ ದೆರ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಒರಿಜಿನಲ್ ಲೆಸ್ಸಿ. ಈ ವಿಚಾರಗಳನ್ನು ನೀವು ಫಸ್ಟ್ ಚಾಪ್ಟರಲ್ಲಿ ತಿಳಿದುಕೊಂಡಿದ್ದೀರಿ. ನಾವು ಕಮಿಂಗ್ ಟು ದ ಸಬ್ ಲೀಸ್, ಅದರದೇ ಒಂದು ಎಕ್ಸ್ಟೆನ್ಷನ್ ಅಂತ ತಗೊಳ್ಬೋದು. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಒರಿಜಿನಲ್ ಲೆಸ್ಸಿ ಮೇ ಸಮ್ಟೈಮ್ಸ್ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಪ್ರೊಡ್ಯೂಸ್ ದ ರಿಕ್ವೈರ್ಡ್ ಔಟ್ಪುಟ್. ಅಂದರೆ ಅಷ್ಟೊಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಅವನ ಒಬ್ಬನಿಂದ ಕೆಲವು ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ. ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಬೇರೆ ಕಾರಣಗಳಿಂದಲೂ ಆವಾಗ ಇನ್ನೊಬ್ಬನ ಸಹಾಯವನ್ನು ಅವನು ತೆಗೆದುಕೊಳ್ಬೋದು. ಸೊ ವಾಟ್ ಹೀ ಕ್ಯಾನ್ ಡೂ, ಒರಿಜಿನಲ್ ಲೆಸ್ಸಿ ಕ್ಯಾನ್ ಹ್ಯಾವ್ ಅನ್ ಅಗ್ರಿಮೆಂಟ್ ವಿತ್ ಅನದರ್ ಪರ್ಸನ್. ಈ ಒರಿಜಿನಲ್ ಲೆಸ್ಸಿ ಇನ್ನೊಬ್ಬನೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಬೋದು. ಸೊ that agreement which the original lessee has with another person, that agreement is known as sublease. Understand that sublease agreement is between the original lessee and sublessee. So what happens in the sublease agreement? Original lessee tanage yava hakku untu, okay, what he has now, in that a part of the right is given to sublessee. adralli solpa ಹಕ್ಕನ್ನು ಸಬ್ ಲೆಸ್ಸಿಗೆ ಅವನು ಟ್ರಾನ್ಸ್ಫರ್ ಮಾಡ್ತಾನೆ, ಆ್ಯಂಡ್ ದೇರ್ ಬೈ ಸಬ್ ಲೆಸ್ಸಿ ಆಲ್ಸೋ ವಿಲ್ ಬಿ ಏಬಲ್ ಟು ಡೂ ದ ಪ್ರೊಡಕ್ಷನ್. ಓಕೆ, ಸೊ ಲ್ಯಾಂಡ್ ಲಾರ್ಡ್ ವಿಲ್ ಗ್ರ್ಯಾಂಟ್ ದ ರೈಟ್ ಟು ಒರಿಜಿನಲ್ ಲೆಸ್ಸಿ ಅಂಡರ್ ದ ಮೇನ್ ಅಗ್ರಿಮೆಂಟ್, ಆ್ಯಂಡ್ ದೆರ್ ಇಸ್ ಅನದರ್ ಅಗ್ರಿಮೆಂಟ್, ಇನ್ನೊಂದು ಅಗ್ರಿಮೆಂಟ್ ಇರ್ತದೆ. ಆ ಪ್ರಕಾರ ಒರಿಜಿನಲ್ ಲೆಸ್ಸಿ ತನಗೆ ಯಾವ ಹಕ್ಕು ಈಗ ದೊರೆತಿದೆ ಅದರಲ್ಲಿ ಸ್ವಲ್ಪ ಭಾಗವನ್ನು ಅಥವಾ ಸಂಪೂರ್ಣ ಆ ಹಕ್ಕನ್ನು ಅವನಿಗೆ ಕೊಡ್ಬೋದು, ಆದರೆ ಅವನಿರ್ತಾನೆ ಅಲ್ಲಿ ನಡುವೆ. ಸೊ ಟು ಡೂ ದಿಸ್ ಸಬ್ಲೀಸ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ಏನು ಮುಖ್ಯ ಅಂದರೆ, ಆ ಮಾಲೀಕ ಅಂತ ಯಾರಿರ್ತಾನೆ ಅವನಿಗೆ ಬಹಳಷ್ಟು ಹಕ್ಕು ಇರ್ತದೆ ಇಲ್ಲಿ. ಸೊ ಲ್ಯಾಂಡ್ ಲಾರ್ಡ್ ಈ ಮೇನ್ ಅಗ್ರಿಮೆಂಟ್ ಯಾವುದು ಮಾಡಿರ್ತಾನೆ ವಿತ್ ದ ಒರಿಜಿನಲ್ ಲೆಸ್ಸಿ, ಆ ಮೇನ್ ಅಗ್ರಿಮೆಂಟಲ್ಲಿ ಇಂತಹ ಸಬ್ಲೀಸಿಗೆ ಪ್ರೊವಿಷನ್ ಮಾಡಿಕೊಟ್ಟಿರಬೇಕು, ಅವಕಾಶ ಮಾಡಿಕೊಟ್ಟಿರಬೇಕು. ಸೊ ಓನ್ಲಿ ಇಫ್ ದೇರ್ ಇಸ್ ಅ ಪ್ರೊವಿಷನ್ ಇನ್ ದ ಮೇನ್ ಅಗ್ರಿಮೆಂಟ್ ಫಾರ್ ಸಬ್ಲೀಸ್, then only they can have a sublease agreement. So landlord lease granted with the right to sublet ಕೊಡ್ತಾನೆ, ಆದರೆ ವಿತ್ ದ ರೈಟ್ ಟು ಸಬ್ಲೆಟ್, ಇನ್ನೊಬ್ಬನಿಗೆ ಬೇಕಿದ್ರೆ ನೀನು ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳಿರ್ತಾನೆ. ಆ ಪ್ರಕಾರ ಒರಿಜಿನಲ್ ಲೆಸ್ಸಿ ಸಬ್ ಲೆಸ್ಸಿ ಒಟ್ಟಿಗೆ ಇನ್ನೊಂದು ಅಗ್ರಿಮೆಂಟ್ ಮಾಡಿಕೊಂಡಿರ್ತಾನೆ. ಸೊ ಇನ್ನೊಂದು ವಿಚಾರವನ್ನು ಇಲ್ಲಿ ನೀವು ತಿಳಿದುಕೊಳ್ಬೇಕೇನೆಂದರೆ, ಈ ಸಬ್ಲೀಸ್ ಅಗ್ರಿಮೆಂಟಿಗೂ ಲ್ಯಾಂಡ್ ಲಾರ್ಡಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಸೊ ಇಟ್ ಈಸ್ ದ ಅಗ್ರಿಮೆಂಟ್ ಬಿಟ್ವೀನ್ ಒರಿಜಿನಲ್ ಲೆಸ್ಸಿ ಆ್ಯಂಡ್ ಸಬ್ ಲೆಸ್ಸಿ. ಇವರ ನಡುವೆ ನಡೆದಂತಹ ಅಗ್ರಿಮೆಂಟ್, ಅದರಲ್ಲಿ ಲ್ಯಾಂಡ್ ಲಾರ್ಡ್ ಬರುವುದಿಲ್ಲ. ಓಕೆ, ಆ್ಯಂಡ್ ಒರಿಜಿನಲ್ ಲೆಸ್ಸಿ ಮತ್ತು ಲ್ಯಾಂಡ್ ಲಾರ್ಡಿನ ನಡುವಿನ ಅಗ್ರಿಮೆಂಟಿಗೂ ಸಬ್ ಲೆಸ್ಸಿಗೂ ಸಂಬಂಧ ಇಲ್ಲ. ಆ ರೀತಿ ಇರ್ತದೆ ಅದು. ದೇ ಆರ್ ಟೂ ಡಿಫ್ರೆಂಟ್, okay, they are separate agreements.
ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಒಬ್ಬನು ನಡುವಲ್ಲಿ ಬರ್ತಾನೆ, ಅವನು 2 ಎಗ್ರಿಮೆಂಟಲ್ಲಿ ಇರ್ತಾನೆ, ಆದರೆ ಅವನು 2 ಬೇರೆ ಬೇರೆ ಎಗ್ರಿಮೆಂಟ್ ಮಾಡಿಕೊಂಡಿದ್ದಾನೆ. ಸೊ ಫಸ್ಟ್ ಎಗ್ರಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಫಸ್ಟ್ ಎಗ್ರಿಮೆಂಟ್ ಇದ್ದ ಕಾರಣ ಇನ್ನೊಂದು ಎಗ್ರಿಮೆಂಟ್ ಸಾಧ್ಯ ಆಯಿತು. So we have this sublease agreement, and as you have understood, we have not just 2 parties here, there will be 3 parties. ಆದರೆ ಎಗ್ರಿಮೆಂಟ್ ಒಂದೇ ಅಲ್ಲ, 2 ಎಗ್ರಿಮೆಂಟ್ ಇರ್ತದೆ, ಬೇರೆ ಬೇರೆ ಎಗ್ರಿಮೆಂಟ್ ಇರ್ತದೆ. Now when you consider the sublease, original lessee becomes very important here. We need to understand the status of the original lessee. ಒರಿಜಿನಲ್ ಲೆಸ್ಸಿಯ ಸ್ಥಾನಮಾನ ಏನಂತ ಅರ್ಥ ಮಾಡಬೇಕು. ಯಾಕೆಂದರೆ ಅವನು 2 ಎಗ್ರಿಮೆಂಟಲ್ಲಿ ಇರ್ತಾನೆ, ಆದರೆ 2 ಎಗ್ರಿಮೆಂಟಲ್ಲಿ ಅವನು ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸಿಕೊಳ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್, ನೀವು ಕಾಲೇಜಲ್ಲಿ ಇರುವಾಗ, ವೆನ್ ಯು ಆರ್ ದೇರ್ ಇನ್ ದ ಕಾಲೇಜ್, ಯು ಆರ್ ಅ ಸ್ಟೂಡೆಂಟ್, ರೈಟ್? ಆದರೆ ಮನೆಗೆ ಹೋಗುವಾಗ ಮೇ ಬಿ ಯು ಹ್ಯಾವ್ ಯುವರ್ ಯಂಗರ್ ಬ್ರದರ್, ಓಕೆ, ಆ್ಯಂಡ್ ಯು ಟೀಚ್ ಹಿಮ್, ಅಂದರೆ ನೀವು ಅವರಿಗೆ ಪಾಠ ಹೇಳಿಕೊಡ್ತೀರಿ. ಆ್ಯಂಡ್ ದಟ್ ಟೈಮ್ ವೆನ್ ನೀವು ಮನೆಯಲ್ಲಿರುವಾಗ ಯು ಆರ್ ದ ಟೀಚರ್. ಸೊ ಹೇಗೆ ನೀವು ಬೇರೆ ಬೇರೆ ಪಾತ್ರವನ್ನು ನಿಭಾಯಿಸ್ತೀರಿ, ಅದೇ ರೀತಿ ಒರಿಜಿನಲ್ ಲೆಸ್ಸಿ 2 ಎಗ್ರಿಮೆಂಟ್ ಮಾಡಿರುವ ಕಾರಣ ಆ 2 ಎಗ್ರಿಮೆಂಟಲ್ಲಿ ಅವನು ಬೇರೆ ಬೇರೆ ಪಾತ್ರವನ್ನು ನಿಭಾಯಿಸ್ಕೊಳ್ಬೇಕಾಗ್ತದೆ. ನಾವು ಕನ್ಸಿಡರ್ ದ ಫಸ್ಟ್ ಎಗ್ರಿಮೆಂಟ್. ಈಗ ಒಂದು ಎಗ್ರಿಮೆಂಟ್ ತಗೊಂಡು ಏನಂತ ಅರ್ಥ ಮಾಡಿಕೊಳ್ಳುವ, ಇನ್ನೊಂದು ಎಗ್ರಿಮೆಂಟ್ ಕಂಪ್ಲೀಟ್ ಬೇರೆ ಇರ್ತದೆ, ಅದರಲ್ಲಿ ಅವನ ಸ್ಥಾನಮಾನವೇ ಬೇರೆ. ಸೊ ವೆನ್ ಯು ಟೇಕ್ ದ ಫಸ್ಟ್ ಎಗ್ರಿಮೆಂಟ್, ಹೀ ಈಸ್ ಲೆಸ್ಸಿ, ಓಕೆ, ಅವನು ಇನ್ನೊಬ್ಬನಿಂದ ಹಕ್ಕನ್ನು ಪಡೆದುಕೊಂಡಿದ್ದಾನೆ, ಹೀ ಈಸ್ ಅ ಲೆಸ್ಸಿ, ರೈಟ್? ಬಟ್ ವೆನ್ ಯು ಕನ್ಸಿಡರ್ ದ ಸೆಕೆಂಡ್ ಎಗ್ರಿಮೆಂಟ್, ಈ ಸಬ್ಲೆಸ್ಸಿ ಒಟ್ಟಿಗೆ ಮಾಡಿದಂತಹ ಎಗ್ರಿಮೆಂಟ್ ಒಮ್ಮೆ ನೀವು ಕನ್ಸಿಡರ್ ಮಾಡಿ, ಅದರಲ್ಲಿ ಯಾರು ಹಕ್ಕು ಕೊಟ್ಟದ್ದು? ಹೂ ಹ್ಯಾಸ್ ಗಿವನ್ ದ ರೈಟ್? ನಾಟ್ ದ ಲ್ಯಾಂಡ್ ಲಾರ್ಡ್ ಆ ಎಗ್ರಿಮೆಂಟ್ಗೆ ಬರೋದಿಲ್ಲ. ಇಟ್ ಈಸ್ ದ ಒರಿಜಿನಲ್ ಲೆಸ್ಸಿ. ತನಗೆ ದೊರೆತಂತಹ ಹಕ್ಕಲ್ಲಿ ಸ್ವಲ್ಪ ಹಕ್ಕನ್ನು ಇವನೊಬ್ಬನಿಗೆ ಕೊಡ್ತಾ ಇದ್ದಾನೆ. ಸೊ ಹೂ ಹ್ಯಾಸ್ ಗ್ರಾಂಟೆಡ್ ದಿಸ್ ರೈಟ್? ಇಟ್ ಈಸ್ ಒರಿಜಿನಲ್ ಲೆಸ್ಸಿ, ರೈಟ್? ಸೊ ಈ ಸೆಕೆಂಡ್ ಎಗ್ರಿಮೆಂಟ್ ಪ್ರಕಾರ, ಸಬ್ಲೀಸ್ ಎಗ್ರಿಮೆಂಟ್ ಪ್ರಕಾರ, ದಿಸ್ ಪರ್ಸನ್, ಇಲ್ಲಿ ನಾನು ತೋರಿಸುತ್ತಿರುವಂತಹ ವ್ಯಕ್ತಿ ಒರಿಜಿನಲ್ ಲೆಸ್ಸಿ, ಅವನು ಲೆಸ್ಸಿ ಅಲ್ಲ, ಅವನು ಲೆಸ್ಸರ್. ಹೇಗೆ ನೀವು ಕಾಲೇಜಿಂದ ಮನೆಗೆ ಹೋಗುವಾಗ ಯು ವಿಲ್ ಬಿಕಮ್ ಅ ಟೀಚರ್, ರೈಟ್, ಟು ಯೋರ್ ಯಂಗರ್ ಬ್ರದರ್ ಆರ್ ಯೋರ್ ಯಂಗರ್ ಸಿಸ್ಟರ್, ಓಕೆ. ಸಿಮಿಲರ್ಲಿ ಕಾಲೇಜಲ್ಲಿರುವಾಗ ಸ್ಟೂಡೆಂಟ್, ಮನೆಯಲ್ಲಿರುವಾಗ ಟೀಚರ್, ಓಕೆ, ದಟ್ ಕುಡ್ ಬಿ ಪಾಸಿಬಲ್, ರೈಟ್? ಈವನ್ ಇನ್ ದಿಸ್ ಕೇಸ್, ಇನ್ ದ ಫಸ್ಟ್ ಎಗ್ರಿಮೆಂಟ್ ಹೀ ಈಸ್ ಲೆಸ್ಸಿ, ಆ್ಯಂಡ್ ಇನ್ ದ ಸೆಕೆಂಡ್ ಎಗ್ರಿಮೆಂಟ್ ಹೀ ಈಸ್ ಲೆಸ್ಸರ್. ಸೊ ಆ ರೀತಿ ಇವನ ಸ್ಟೇಟಸ್ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಚಾಪ್ಟರ್ ಕಲೀಲಿಕ್ಕೆ ಬಹಳ ಸುಲಭ ಆಗ್ತದೆ ನಿಮಗೆ. ಸೊ ಒರಿಜಿನಲ್ ಲೆಸ್ಸಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಹಿಯರ್, ಆ್ಯಂಡ್ ಲೆಸ್ಸಿ, ಹೀ ಈಸ್ ಅ ಲೆಸ್ಸಿ ಟು ದ ಲ್ಯಾಂಡ್ ಲಾರ್ಡನ್ನು ತೆಗೆದುಕೊಳ್ಳುವಾಗ ಹೀ ಈಸ್ ಅ ಲೆಸ್ಸಿ ಬಿಕಾಸ್ ಹಿ ಹ್ಯಾಸ್ ಗಾಟ್ ದ ರೈಟ್ ಫ್ರಮ್ ಲ್ಯಾಂಡ್ ಲಾರ್ಡ್. ಬಟ್ ವೆನ್ ಯು ಕನ್ಸಿಡರ್ ದ ಸಬ್ ಲೆಸ್ಸಿ, ಹೀ ಈಸ್ ಲೆಸ್ಸರ್. ನೌ ಹೀ ಹ್ಯಾಸ್ ಗಿವನ್ ದ ರೈಟ್, ಅವನು ಕೊಟ್ಟಿದ್ದಾನೆ, ಸೊ ಹೀ ಈಸ್ ಅ ಲೆಸ್ಸರ್, ಓಕೆ. ನೌ we have to understand, very important is the royalty calculation. Royalty agreement ಅಲ್ಲಿ ಬಹಳ ಮುಖ್ಯ ಅಂದರೆ royalty calculation, and you know how to calculate. But here ಸ್ವಲ್ಪ ಡಿಫ್ರೆನ್ಸ್ ಉಂಟು, ನಾವು ಅದನ್ನು ತಿಳಿದುಕೊಳ್ಳಬೇಕು. Production, it is based on production. Take that it is based on production. In 2020 there is a total production of 1500, okay. ಇದರಲ್ಲಿ ಲೆಸ್ಸಿ ಕೂಡ ಪ್ರೊಡ್ಯೂಸ್ ಮಾಡಿದ್ದಾನೆ 1000, ಲೆಸ್ಸಿಯಿಂದ ಹಕ್ಕು ಪಡೆದುಕೊಂಡಿದ್ದಾನೆ ಸಬ್ ಲೆಸ್ಸಿ, ಅವನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾನೆ. ಹೌ ಮಚ್? ಇಟ್ ಈಸ್ 500. ಐ ಮೀನ್ ಸಬ್ ಲೆಸ್ಸಿಸ್ ಪ್ರೊಡಕ್ಷನ್ ಈಸ್ 500. ಸೊ ವಾಟ್ ಈಸ್ ದ ಟೋಟಲ್ ಪ್ರೊಡಕ್ಷನ್? ಇಟ್ ಈಸ್ 1500. ಈಗ 2 ಬೇರೆ ಬೇರೆ ಎಗ್ರಿಮೆಂಟ್ ಇರ್ತದೆ, ಮೇನ್ ಎಗ್ರಿಮೆಂಟ್ ಮತ್ತು ಸಬ್ ಲೀಸ್ ಎಗ್ರಿಮೆಂಟ್. ಸೊ ಅಂಡರ್ ದ ಮೇನ್ ಎಗ್ರಿಮೆಂಟ್ ಅಲ್ಲಿ ಬೇರೆ 2 ಎಗ್ರಿಮೆಂಟಲ್ಲಿ ಬೇರೆ ಬೇರೆ ರೀತಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರ್ಬೋದು. ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವಿಲ್ ಬಿ ಡಿಫ್ರೆಂಟ್. Under the main agreement, original agreement, the condition is that royalty has to be paid at the rate of 10 per unit. But under the sublease agreement, the royalty will have to be paid at the rate of 15 per unit. So, 2 ಬೇರೆ ಬೇರೆ ರೀತಿಯ ಅಗ್ರಿಮೆಂಟ್ ಆದ ಕಾರಣ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಬೇರೆ ರೀತಿ ಇಟ್ಟುಕೊಳ್ಬೋದು ಅವರು. ವಾಟ್ ಎವರ್ ದ್ಯಾಟ್ ದೇ ನೀಡ್, ನೋ, ದೇ ಕ್ಯಾನ್ ಹ್ಯಾವ್ ಇಟ್ ಇನ್ ದೇರ್ ಅಗ್ರಿಮೆಂಟ್. ನೌ what is the royalty amount to be paid? Now who will have the right to get it? Ibbaru personige, there are 2 people, no, who will have this right to get the royalty. It is lessee will have to pay the royalty to the lessor. ಯಾಕಂದರೆ ಮೇನ್ ಎಗ್ರಿಮೆಂಟ್ ಪ್ರಕಾರ ಅವರ ನಡುವೆ ಎಗ್ರಿಮೆಂಟ್ ಆಗಿತ್ತು. ವಿ ಹ್ಯಾವ್ ಅನದರ್ ಎಗ್ರಿಮೆಂಟ್, ರೈಟ್? ಇನ್ನೊಂದು ಎಗ್ರಿಮೆಂಟ್ ಉಂಟು, ಅದರ ಪ್ರಕಾರ ಸಬ್ ಲೆಸ್ಸಿ ವಿಲ್ ಹ್ಯಾವ್ ಟು ಪೇ ದ ರಾಯಲ್ಟಿ ಟು
ಲೆಸ್ಸಿ, ಇವನ ಒರಿಜಿನಲ್ ಲೆಸ್ಸಿಗೆ ಕೊಡಬೇಕು. ಸೊ ಒರಿಜಿನಲ್ ಲೆಸ್ಸಿ ವಿಲ್ ಹ್ಯಾವ್ ಟು ಪೇ ದ ರಾಯಲ್ಟಿ ಟು ಒರಿಜಿನಲ್ ಲೆಸ್ಸರ್, ಆ್ಯಂಡ್ ಅಂಡರ್ ದ ಸೆಕೆಂಡ್ ಅಗ್ರಿಮೆಂಟ್ ಸಬ್ ಲೆಸ್ಸಿ ವಿಲ್ ಹ್ಯಾವ್ ಟು ಪೇ ದ ರಾಯಲ್ಟಿ ಟು ಒರಿಜಿನಲ್ ಲೆಸ್ಸಿ. ಈ ರೀತಿ ಬರ್ತದೆ, ಯಾಕಂದರೆ ಎರಡು ಬೇರೆ ಬೇರೆ ಅಗ್ರಿಮೆಂಟ್ ಉಂಟು. ಈಗ ಹೌ ಮಚ್ ದ ಒರಿಜಿನಲ್ ಲೆಸ್ಸರ್ ವಿಲ್ ಗೆಟ್, ಇಡೀ ಭೂಮಿ ಯಾರ್ದದು, ಇಟ್ ಈಸ್ ದ ಒರಿಜಿನಲ್ ಲೆಸ್ಸರ್, ಲ್ಯಾಂಡ್ ಲಾರ್ಡ್, ರೈಟ್? ಸೊ ಹಿ ವಿಲ್ ಹ್ಯಾವ್ ದ ರೈಟ್ ಟು ಗೆಟ್ ದ ರಾಯಲ್ಟಿ ಆನ್ ದ ಟೋಟಲ್ ಪ್ರೊಡಕ್ಷನ್. ಓಕೆ, ಅದು ಯಾರ್ದೂ ಇರಲಿ, ಇಡೀ ಭೂಮಿಯ ಒಂದು ಆದ ಕಾರಣ ಅಲ್ಲಿ ಟೋಟಲ್ ಪ್ರೊಡಕ್ಷನ್ ಏನಾಗಿದೆ ಅದರ ಮೇಲೆ ಅವನಿಗೆ ಹಕ್ಕು ಬರ್ತದೆ. ಸೊ ಒರಿಜಿನಲ್ ಲೆಸ್ಸರ್ ವಿಲ್ ಗೆಟ್ ದ ರಾಯಲ್ಟಿ ಆನ್ 1500 ಯೂನಿಟ್ಸ್. ನಾವು ವಾಟ್ ಅಬೌಟ್ ದಿಸ್ ಅಗ್ರಿಮೆಂಟ್? ಈ ಸಬ್ಲೀಸ್ ಅಗ್ರಿಮೆಂಟ್ ಅನ್ನು ನೋಡುವಾಗ ಸಬ್ಲೆಸ್ಸಿ ವಿಲ್ ಹ್ಯಾವ್ ಟು ಪೇ ದ ರಾಯಲ್ಟಿ ಆನ್ ಹಿಸ್ ಪ್ರೊಡಕ್ಷನ್. ಅವನು ಟೋಟಲ್ ಪ್ರೊಡಕ್ಷನ್ ಅಲ್ಲ, he will have to pay the royalty on his production to the original lessee. So on 500. So original agreement prakara 10 and sublease prakara 15 per unit. So that has to be paid. But here in the main agreement you need to understand it is on the total production, okay? 1500 units mele 10 per unit. ಸಬ್ಲೀಸ್ ಅಗ್ರಿಮೆಂಟ್ ಪ್ರಕಾರ ಬರೀ ಸಬ್ಲೆಸ್ಸಿ ಏನು ಪ್ರೊಡ್ಯೂಸ್ ಮಾಡಿದ್ದಾನೆ ಅದರ ಮೇಲೆ ಕೊಡಬೇಕಾಗ್ತದೆ ಅಟ್ ದ ರೇಟ್ ಆಫ್ 15 ಪರ್ ಯೂನಿಟ್. ಸೊ ದಿಸ್ ಇಸ್ ದ ಟೋಟಲ್ ಅಮೌಂಟ್ ದಟ್ ಈಸ್ ಪೇಯಬಲ್. ನಾವು ರಿಗಾರ್ಡಿಂಗ್ ದ ಅಕೌಂಟಿಂಗ್ ಎಂಟ್ರೀಸ್ ವಿ ಹ್ಯಾವ್ 3 ಪಾರ್ಟೀಸ್, ರೈಟ್? ಸೊ ಈ ಮೂವರ ಬುಕ್ಸಲ್ಲೂ ನಾವು ಅಕೌಂಟಿಂಗ್ ಎಂಟ್ರೀಸ್ ಬರಬೇಕು ಇನ್ ದ ಬುಕ್ಸ್ ಆಫ್ ದ ಒರಿಜಿನಲ್ ಲೆಸ್ಸರ್, ಒರಿಜಿನಲ್ ಲೆಸ್ಸಿ ಆ್ಯಂಡ್ ಸಬ್ಲೆಸ್ಸಿ. ಸೊ ಹೌ ದ ಎಂಟ್ರೀಸ್ ಆರ್ ಟು ಬಿ ಮೇಡ್? In this, the very important person is the original lessee. ನಿಮಗೆ ಇಲ್ಲಿ ಕಾಣುವ ಹಾಗೆ ಈ ನಡುವಲ್ಲಿ ಬರುವಂತಹ ವ್ಯಕ್ತಿ, ಇವನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ತುಂಬ ಕೇರ್ಫುಲ್ ಇರಬೇಕು ವೆನ್ ವಿ ಮೇಕ್ ದ ಎಂಟ್ರೀಸ್. ಯಾಕೆಂದರೆ ಇವನು ಲೆಸ್ಸಿ ಕೂಡ ಹೌದು, ಲೆಸ್ಸರ್ ಕೂಡ ಹೌದು. ಸೊ ವೆನ್ ವಿ ಮೇಕ್ ದ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಲೆಸ್ಸಿ, ಫಸ್ಟ್ ವಿ ಹ್ಯಾವ್ ಟು ರೈಟ್ ಟೇಕಿಂಗ್ ಹಿಮ್ ಆ್ಯಸ್ ಲೆಸ್ಸಿ. ಅವನನ್ನು ಫಸ್ಟ್ ನಾವು ಲೆಸ್ಸಿ ಅಂತ ತೆಗೆದುಕೊಂಡು ಅವನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಬರಬೇಕು. ದೆನ್ ಅಂಡರ್ ದ ಸಬ್ಲೀಸ್ ಅಗ್ರಿಮೆಂಟ್ ಹೀ ಈಸ್ ಲೆಸ್ಸರ್, ರೈಟ್? ಸೊ ಅವನನ್ನು ಮತ್ತೊಮ್ಮೆ ಲೆಸ್ಸರ್ ಅಂತ ತೆಗೆದುಕೊಂಡು ಯು ಹ್ಯಾವ್ ಟು ಮೇಕ್ ದ ಎಂಟ್ರೀಸ್ ಇನ್ ದ ಸೇಮ್ ಬುಕ್ಸ್. ಅವನ ಬುಕ್ಸಲ್ಲೇ ನಾವು ಎಂಟ್ರೀಸ್ ಬರಬೇಕಾಗ್ತದೆ. ಸೊ ಹೌ ಟು ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಲೆಸ್ಸಿ? ನಾವು ಲೆಸ್ಸಿ, ಈಗ ಇಲ್ಲಿ ಇಬ್ಬರು ವ್ಯಕ್ತಿ ಇದ್ದಾರೆ, ಒಂದು ನಂಬರ್ ಬರೆದಿದೆ ಅದನ್ನೇ ನೋಡ್ತಾ ಇದ್ದಾರೆ, ಬಟ್ ಫ್ರಮ್ ದೇರ್ ಪಾಯಿಂಟ್ ಆಫ್ ವ್ಯೂ ದಿಸ್ ಪರ್ಸನ್ ಸೇಸ್ ದ್ಯಾಟ್ ಇಟ್ ಈಸ್ 6, ಓಕೆ? ಬಟ್ ಫಾರ್ ಹಿಮ್ ದ ಅದರ್ ಪರ್ಸನ್, ಅವನು ಕೂಡ ಸರಿಯೇ ಹೇಳ್ತಾ ಇದ್ದಾನೆ, ಫಾರ್ ಹಿಮ್ ಇಟ್ ಈಸ್ 9. ಸೊ ಇಬ್ಬರ ದೃಷ್ಟಿಕೋನದಿಂದವೂ ನೋಡಿಕೊಂಡು ನಾವು ಅಕೌಂಟಿಂಗ್ ಎಂಟ್ರೀಸ್ ಬರಬೇಕು. ಮುಖ್ಯವಾಗಿ ಈ ಲೆಸ್ಸಿ, ಒರಿಜಿನಲ್ ಲೆಸ್ಸಿಯ ಬುಕ್ಸಲ್ಲಿ ಬರೆಯುವಾಗ ಲೆಸ್ಸರ್ ಆಗಿ ತೆಗೆದುಕೊಂಡು ಅವನ ಬುಕ್ಸಲ್ಲಿ ಬರಬೇಕು ಅವನನ್ನೊಮ್ಮೆ, ಆ್ಯಂಡ್ ಅವನನ್ನೇ ಮತ್ತೊಮ್ಮೆ ಲೆಸ್ಸಿ ಆಗಿ ತೆಗೆದುಕೊಂಡು ಎಂಟ್ರೀಸ್ ಬರಬೇಕು. ಸೊ ಯು ನೋ ದ್ಯಾಟ್ ವೆನ್ ಯು ಬೈ ಅ ಪರ್ಟಿಕ್ಯುಲರ್ ಕಮಾಡಿಟಿ, ಫಾರ್ ಯು ಇಟ್ ಈಸ್ ಅ ಪರ್ಚೇಸ್, ಬಟ್ ಫಾರ್ ದ ಪರ್ಸನ್ ಹೂ ಹ್ಯಾಸ್ ಸೋಲ್ಡ್ ಇಟ್, ನಿಮಗೆ ಅದು ಪರ್ಚೇಸ್ ಹೌದು, ಆದರೆ ಅದನ್ನು ಮಾರಿದ ವ್ಯಕ್ತಿಗೆ ಫಾರ್ ಹಿಮ್ ಇಟ್ ಈಸ್ ಅ ಸೇಲ್, ಓಕೆ? ಸೊ ಆ ರೀತಿ ಯು ಹ್ಯಾವ್ ಟು ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಸ್ ಅ ಲೆಸ್ಸಿ ಆಸ್ ವೆಲ್ ಆಸ್ ಅ ಲೆಸ್ಸರ್. ಸೊ we will see now how the entries are made in the books of original lessee. ಆ ನಡುವಲ್ಲಿ ಬರ್ತಾನಲ್ಲ ಆ ವ್ಯಕ್ತಿಯ ಸ್ಥಾನಮಾನ ಏನಂತ ನೋಡುವ. ಸೊ ಅವನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರೆಯುವಾಗ ಅವನನ್ನು 2 ರೀತಿ ನಾವು ಅರ್ಥ ಮಾಡಬೇಕು, ಓಕೆ? ಹೀ ಈಸ್ ಫಸ್ಟ್ ಆ್ಯಸ್ ಅ ಲೆಸ್ಸರ್, ಮತ್ತು ಅವನನ್ನೇ ನಾವು ಲೆಸ್ಸಿ ಅಂತ ತೆಗೆದುಕೊಂಡು ಎಂಟ್ರೀಸ್ ಬರಬೇಕು. ಸೊ ಇನ್ ರೆಸ್ಪೆಕ್ಟ್ ಆಫ್ ದ ಲ್ಯಾಂಡ್ ಲಾರ್ಡ್ ಹೀ ಈಸ್ ಲೆಸ್ಸಿ. ಯಾವೆಲ್ಲ ಅಕೌಂಟ್ ಮಾಡಬೇಕು? ಸೊ ಒಬ್ಬ ಲೆಸ್ಸಿ ತನ್ನ ಬುಕ್ಸಲ್ಲಿ ಯಾವ ರೀತಿ ಎಂಟ್ರಿ ಬರೀತಾನೆ ಆ ರೀತಿಯ ಎಂಟ್ರಿ ಬರ್ತದೆ. ರಾಯಲ್ಟಿ ಪೇಯಬಲ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ರಿಕೂಪೇಬಲ್ ಅಕೌಂಟ್, ದಟ್ ಈಸ್ ರಿಕವರೇಬಲ್ ಅಕೌಂಟ್, ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಇವಾಗ ಅದೇ ವ್ಯಕ್ತಿ ಲೆಸ್ಸರ್ ಆಗ್ತಾನೆ, ಓಕೆ? ಸೊ ಇನ್ ದ್ಯಾಟ್ ಕೇಸ್ ಹೌ ಯು ಹ್ಯಾವ್ ಟು ಮೇಕ್ ದ ಎಂಟ್ರೀಸ್? ಅವನನ್ನು ಲೆಸ್ಸರ್ ಅಂತ ತೆಗೆದುಕೊಂಡ್ರೆ ಅವನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಈ ರೀತಿಯ ಎಂಟ್ರಿ ಅಕೌಂಟ್ ಬರ್ತದೆ: ರಾಯಲ್ಟಿ ರಿಸೀವೇಬಲ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ಎಲವೇಬಲ್ ಅಕೌಂಟ್, ಸಬ್ ಲೆಸ್ಸೀಸ್ ಅಕೌಂಟ್.